ಕಳ್ಳಲ್ಲಾದರೂ ನೂಕು ಕಳ್ಳಲ್ಲಾದರೂ ನೂಕು ರಾಘವೇಂದ್ರ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ ನಿನ್ನಲ್ಲಿ ಶರಣಾಗಿ ನೀ ನಮ್ಮ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂತೋಷ ಆರಾಧ್ಯ. ಮಂತ್ರಾಲಯದಲ್ಲಿ ಅಂದ್ರೆ ಈ ಮಂಚಾಲಯ ಗ್ರಾಮದಲ್ಲಿ ನೆಲೆಸಿರುವಂತಹ ತಾಯಿ ಜಗನ್ಮಾತೆ ಮಂಚಾಲಮ್ಮ ತಾಯಿ ದರ್ಶನ ಮಾಡೋಣ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯತಾಂ ಕಲ್ಪವೃಕ್ಷಾಯ ನಮತಾಂ. ಸ್ನೇಹಿತರೆ, ಗುರುಗಳು ಅಂದ್ರೆ ಗುರು ಸಾರ್ವಭೌಮರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ನಿಮ್ಮೆಲ್ಲರಿಗೂ ಅಚ್ಚುಮೆಚ್ಚು, ಹಾಗೂ ಎಲ್ಲ ಭಕ್ತ ವೃಂದದವರಿಗೂ ಕೂಡ ಅಚ್ಚುಮೆಚ್ಚು. ಯಾಕೆಂದ್ರೆ ಇವರ ಮಹಿಮೆ ಅಪಾರ. ಇವರ ಹತ್ರ ಬಂದು ಏನೇ ಬೇಡ್ಕೊಂಡ್ರು ಕೂಡ ಬಾಳಿಗೆ ಒಂದು ಮಾರ್ಗದರ್ಶನ ತೋರಿಸ್ತಾರೆ ಅನ್ನೋದು ಎಲ್ಲರ ಭಾವನೆ. ಅದೇ ಕಾರಣಕ್ಕಾಗಿ ಎಷ್ಟೋ ಜನ ಈ ಎಲ್ಲಾ ದೇಶದ ಎಲ್ಲಾ ಭಾಗದಿಂದ, ಪ್ರಪಂಚದ ಎಲ್ಲಾ ಭಾಗಗಳಿಂದ ಗುರು ರಾಯರನ್ನ ದರ್ಶನ ಮಾಡಕ್ ಬರ್ತಾರೆ. ನೀವು ನೋಡ್ತಾ ಇರ್ಬೋದು, ಈ ಸುತ್ತಮುತ್ತ ಎಷ್ಟು ಕಟ್ಟಡಗಳನ್ನ ರಿನೋವೇಶನ್ ಮಾಡ್ತಾರೆ, ಜೀರ್ಣೋದ್ಧಾರ ಮಾಡ್ತಾರೆ ಅಂತ. ಮೊದಲು ತುಂಬಾ ಇಕ್ಕಟ್ಟಾದ ಪರಿಸ್ಥಿತಿ, ಅಂದ್ರೆ ಜಾಗ ಇತ್ತು, ಇವಾಗ ವಿಶಾಲವಾದ ಜಾಗ ಮಾಡಿದ್ದಾರೆ. ಅಲ್ಲಿ ಸ್ನೇಹಿತರೆ, ಇಲ್ಲಿ ಕಾಳಿಂಗ ಸರ್ಪ ಇತ್ತು. ಕಾಳಿಂಗ ಸರ್ಪ ಇರೋದು ಒಂದು ಪಾರ್ಕ್ ತರ ಇತ್ತು, ಅದಿಲ್ಲ ಈಗ. ಮತ್ತೆ ಇದೇ ಜಾಗದಲ್ಲಿ ನಾನು ಈಗ ನಿಂತ್ಕೊಂಡಿದ್ದೀನಲ್ಲ, ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ರಾಯರ ಒಂದು ಮೂರ್ತಿ ಒಂದು ಸರ್ಕಲ್ ಇತ್ತು. ಇವಾಗೆಲ್ಲ ಮಾಯ ಆಗಿದೆ. ಕಾಲಕ್ಕೆ ತಕ್ಕಂತೆ ಎಲ್ಲಾನು ಬದಲಾವಣೆ ಆಗ್ಬೇಕು. ಸೊ ಈಗ ನಾವು ಗುರು ಸಾರ್ವಭೌಮರ ಒಂದು ದರ್ಶನ ಮಾಡ ಶ್ರೀ ಮೂಲ ರಾಮದೇವರ ಪೂಜೆ ಮಾಡ್ತಾ ಇರೋದು ನಮ್ಮ ಗುರು ರಾಯರು. ಇದು ಅದ್ಭುತವಾದಂತಹ ಚಿತ್ರ. ಹಾಗೆ ಸ್ನೇಹಿತರೆ, ಇಲ್ಲಿ ಬಂದ್ರೆ ನಮ್ಮ ಮುದ್ದು ಕೃಷ್ಣ ಅಂದ್ರೆ ಶ್ರೀಕೃಷ್ಣನ ಜೊತೆಯಲ್ಲಿರುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಅಲ್ಲಿ ರಾಮ, ಇಲ್ಲಿ ಕೃಷ್ಣ. ರಾಮ ಸೊ ಹಾಗೇನೆ ಸ್ನೇಹಿತರೆ, ನಮ್ಮ ಶ್ರೀ ಗುರು ರಾಯರು ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಗಳ ಭಕ್ತರಾಗಿದ್ರು. ಶ್ರೀ ವೆಂಕಟೇಶ್ವರ ಸ್ವಾಮಿಗಳಿಗೂ ಸಹ ಅತ್ಯಂತ ಪ್ರಿಯವಾದ ಭಕ್ತರಾಗಿದ್ರು ನಮ್ಮ ಶ್ರೀ ಗುರು ರಾಯರು. ಎಷ್ಟೋ ಜನ ಹಿರಿಯರು ಹೇಳಿರೋದು ಎಷ್ಟೋ ಜನ ರಾಯರನ್ನ ದರ್ಶನ ಮಾಡಕ್ ಬಂದಿದ್ದಾರೆ.
ಈಗ ತಾನೇ ರಾಯರ ದರ್ಶನ ಆಯ್ತು. ನಾನು ನನ್ನ ತಮ್ಮ ಈಗ ಆ ಅನ್ನಪೂರ್ಣೇಶ್ವರಿಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ಆ ಪ್ರಸಾದಕ್ಕೆ. ಅವನು ತುಂಬಾ ಸುಸ್ತಾಗ್ಬಿಟ್ಟಿದ್ದಾನೆ, ರಾತ್ರಿ ಟ್ರೈನಲ್ಲಿ ನಿದ್ದೆ ಇಲ್ಲ ಅಂತ ಅಷ್ಟೇ, ಅದಕ್ಕೆ ಆತರ ಮುಖ ಇದೆ. ದರ್ಶನ ಆಯ್ತು ಸಾಕೀಗ ಅಷ್ಟೇ. ರಾಯರ ಒಂದು ಬೃಂದಾವನದ ಆಲಯದಿಂದ ಹೊರಕ್ಕೆ ಅಲ್ಲಿ ಭೋಜನ ಶಾಲೆ ಇದೆ. ಭೋಜನ ಶಾಲಾ, ಅನ್ನಪೂರ್ಣ ಭೋಜನ ಶಾಲಾ ಅಂತ ಬೋರ್ಡ್ ಹಾಕಿದ್ದಾರೆ. ಇಂಗ್ಲಿಷ್ ಅಲ್ಲಿ ಅನ್ನಪೂರ್ಣ ಡೈನಿಂಗ್ ಹಾಲ್ ಅಂತ ಹಾಕಿದ್ದಾರೆ. ಕನ್ನಡದಲ್ಲಿ ಮೊದಲನೇದಾಗಿ ಅಂದ್ರೆ ಮೊದಲ ಸಾಲಿನಲ್ಲಿ ಹಾಕಿದ್ದಾರೆ ಅನ್ನಪೂರ್ಣ ಭೋಜನ ಶಾಲೆ ಅಂತ. ಬಹಳ ಹೆಮ್ಮೆ, ಯಾಕಂದ್ರೆ ಕನ್ನಡ ಈ ಭೋಜನ ಶಾಲೆಯನ್ನ ಸುಜ್ಞಾನೇಂದ್ರ ನಿಲಯಂ ಅಂತ, ಅಂದ್ರೆ ಸುಜ್ಞಾನೇಂದ್ರ ನಿಲಯ ಅಂತ ಹೆಸರಿಟ್ಟಿದ್ದಾರೆ. ಎಷ್ಟೋ ಭಕ್ತ ವೃಂದದವರು ಅನ್ನಪೂರ್ಣೇಶ್ವರಿಯ ಭೋಜನ ಶಾಲೆಗೆ ಬರ್ತಾ ಇದ್ದಾರೆ. ಇಲ್ಲಿ ಚಪ್ಪಲಿ ಬಿಡೋ ಸ್ಥಳ, ಬಟ್ ನಾವು ಚಪ್ಪಲಿ ಹಾಕೊಂಡ್ ಬಂದಿಲ್ಲ. ಓ, ಬಫೆ ಸಿಸ್ಟಮ್. ನೋಡಿ ಸ್ನೇಹಿತರೆ, ಈಗ ಇಲ್ಲಿ ಪ್ರಸಾದದ ಒಂದು ವಿತರಣೆ ಹೀಗೆ ಆಗ್ತಿದೆ. ಮೊದಲಾಗಿದ್ರೆ ಸಾಲಲ್ಲಿ, ಸರದಿ ಸಾಲಲ್ಲಿ ಕೂತ್ಕೊಂಡು ಪ್ರಸಾದ ಸ್ವೀಕಾರ ಮಾಡ್ಬೇಕಾಗಿತ್ತು. ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಆಫ್ಟರ್ ಕೋವಿಡ್ ಎಫೆಕ್ಟ್ ಇಂದ.
ಮುಂದಿನ ಮಂತ್ರಾಲಯದ ಪ್ರಸಾದ ಮೊಸರನ್ನ ಒಳಗೊಂಡಂತೆ ಇದು ಏನ್ ಸರ್ ಇದು ವಿಶೇಷ? ಇದೇನ್ ಸರ್ ತಿಂಡಿ ಪ್ರಸಾದ? ಬಿಸಿಬೇಳೆ ಬಾತ್. ಈಗ ಅನ್ನದಾನದ ಅಂದ್ರೆ ಭೋಜನ ಶಾಲೆಯ ಪ್ರಸಾದ ಮುಗಿತು. ಇದು ರಾಯರ ಮಠದ ಮತ್ತೊಂದು ಹಾದಿ. ಇಷ್ಟು ರಾಯರ ಮಠದ ಒಂದು ಪಯಣ ಆದ್ರೆ ಮುಂದಿನ ಪಯಣ ನಮ್ಮ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರ ದರ್ಶನಕ್ಕೆ ಸಿದ್ಧತೆಗೋಸ್ಕರ ನಾವು ಈಗ ಹೊರಡ್ತಾ ಇದ್ದೀವಿ. ನಾವು ಗಾಡಿ ಹತ್ತುವಾಗ ಭೇಟಿ ಮಾಡೋಣ. ಬಾಯ್, ಟೇಕ್ ಕೇರ್.